ವೀಕ್ಷಕರಿಗೆಲ್ಲ ನಮಸ್ಕಾರ. ನಿಮಗೆಲ್ಲರಿಗೂ ಕಥೆಗಳು ಚಾನಲ್ಗೆ ಸ್ವಾಗತ. ಚಿಕ್ಕ ಕತೆ. ವಿಷಯ ಅತಿ ವಿನಯಂ ಧೂರ್ತ ಲಕ್ಷಣಂ. ಆಕೆ ನನಗೆ ಸುಮಾರು ವರ್ಷದಿಂದ ಪರಿಚಯವಿದ್ದಳು. ನಮ್ಮ ಮನೆ ಕೆಲಸ ಮಾಡುತ್ತಿದ್ದಾಕೆಯ ಪಕ್ಕದಲ್ಲೇ ಅವಳ ಮನೆ ಆಗಿತ್ತು. ಹತ್ತಿರದ ಮಾಲ್ ಒಂದರಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡುತ್ತಿದ್ದಳು. ಮಕ್ಕಳಿಲ್ಲವೆಂದು ಅವಳ ಅಕ್ಕನ ಮಗಳನ್ನು ದತ್ತು ತೆಗೆದುಕೊಂಡು ಮನೆಯಲ್ಲಿಯೇ ಇರಿಸಿಕೊಂಡಿದ್ದರು. ಪೂಜೆ ಪುನಸ್ಕಾರ ಚೆನ್ನಾಗಿ ಮಾಡುತ್ತಿದ್ದರು. ಒಂದೆರಡು ಬಾರಿ ನನ್ನನ್ನು ಕರೆದಿದ್ದರು. ಮಾತುಗಳನ್ನು ಕೇಳಿದರೆ ಅಂತಹ ನಯ ವಿನಯ ಮಾತುಗಳು. ಒಮ್ಮೆ ಶ್ರಾವಣದಲ್ಲಿ ಧರ್ಮಸ್ಥಳಕ್ಕೆ ಹೋಗುವುದಾಗಿ ಹೇಳಿ ನೀವು ಬರುತ್ತೀರಾ ಎಂದು ಮನೆಗೆ ಬಂದು ಕೇಳಿದರು. ಜೊತೆ ಸಿಕ್ಕಿದರು ಎಂದು ತಿಳಿದು ಖುಷಿಯಿಂದ ಹೋದೆ. ತುಂಬ ಕಾಳಜಿ ತೋರಿಸಿದರಲ್ಲದೆ ತಲೆಗೆ ಹೂ ಮುಡಿಸಿ ಸಂತಸಪಟ್ಟು ಪ್ರೀತಿಯಿಂದ ನಡೆದುಕೊಂಡರು. ನನಗಂತೂ ಆಕೆಯ ಬಗ್ಗೆ ತುಂಬ ವಿಶ್ವಾಸ ಮೂಡಿದ್ದು ಸುಳ್ಳಲ್ಲ. ಕೆಲವು ದಿನಗಳ ಬಳಿಕ ಒಂದು ದಿನ ಬೆಳಗ್ಗೆ ಬಂದು, ನನ್ನ ಮಗಳು ಅಶ್ವಿನಿಗೆ ಮದುವೆ ಗೊತ್ತಾಗಿದೆ. ಈಗ ಗಂಡನ ಮನೆಯ ಕಡೆಯವರು ಮನೆಗೆ ಬರುತ್ತಿದ್ದಾರೆ. ನನ್ನ ಕೈಯಲ್ಲಿ ಕಾಸು ಇಲ್ಲ. ದಯವಿಟ್ಟು 1,000 ಕೊಡಿ. ಮುಂದಿನ ತಿಂಗಳು ಕೊಟ್ಟೇ ಕೊಡುತ್ತೇನೆ. ಯಾರಿಗಾದರೂ ಮೋಸ ಮಾಡುವುದು ನನ್ನ ಜಾಯಮಾನವಲ್ಲ ಎಂದೆಲ್ಲ ತುಂಬ ಹೊತ್ತು ಮಾತನಾಡಿದರು. ನನ್ನ ಹತ್ತಿರ ದುಡ್ಡಿತ್ತು. ಒಳ್ಳೆಯ ಕೆಲಸಕ್ಕಾಗಿ ಅಲ್ಲವೇ ಎಂದು ತಿಳಿದು ಹಣ ಕೊಟ್ಟೆ. ಅದಾಗಿ ಮಾರನೇ ತಿಂಗಳು ಬಂದು, ಮದುವೆ ಉಡುಪಿಯಲ್ಲಿ ಇದೆ. ಅಣ್ಣನ ಮನೆಯಲ್ಲಿ ಚಪ್ಪರ ಹಾಕಿ ಮನೆಯವರು ಅಷ್ಟೇ ಮಾಡ್ತಾ ಇದ್ದೇವೆ. ನಿಮ್ಮ ಹಣ ಬರುವ ತಿಂಗಳು ಖಂಡಿತ ಕೊಟ್ಟೇ ಕೊಡುತ್ತೇನೆ ಎಂದು ಹೇಳಿ ಹೋದರು. ಇದಾದ ಕೆಲವು ದಿನಗಳ ಬಳಿಕ ನಮ್ಮ ಮನೆಯ ಕೆಲಸ ಮಾಡುವಾಕೆಯ ಮುಖಾಂತರ ಗೊತ್ತಾಯಿತು, ಆ ಇಬ್ಬರು ಗಂಡ ಹೆಂಡತಿ ರಾತ್ರೋರಾತ್ರಿ ಮನೆ ಖಾಲಿ ಮಾಡಿಕೊಂಡು ಹೋಗಿದ್ದಾರೆಂದು. ಆ ಮನೆಯ ಮಾಲೀಕ ಬೇರೆಲ್ಲೋ ಇದ್ದಾರೆ. ಅಡ್ವಾನ್ಸ್ ದುಡ್ಡಲ್ಲಿ ಸರಿ ಮಾಡಿದ್ದಾರೆ. ಎಲ್ಲಿ ಹೋಗಿದ್ದಾರೋ ಗೊತ್ತಿಲ್ಲ. ನನ್ನ 1,000 ಹಣ ಹೋಯಿತು. ಅದಿರಲಿ, ಇಲ್ಲಿ ಮಗಳ ಮದುವೆಗೆ ಎಂದು ಇಬ್ಬರ ಹತ್ತಿರ ಹಾಕಿದ್ದ 1 ಲಕ್ಷದ ಚೀಟಿ ಎತ್ತಿಬಿಟ್ಟಿದ್ದಾರೆ. ಇನ್ನು ಎಷ್ಟು ತಿಂಗಳು ಕಟ್ಟುವುದು ಬಾಕಿ ಇತ್ತು. ಆ ಚೀಟಿ ನಡೆಸುತ್ತಿದ್ದವರು ಮಾಲ್ಗೆ ಹೋಗಿ ಅವರು ಕೆಲಸ ಮಾಡುತ್ತಿದ್ದ ಕಡೆ ವಿಚಾರಿಸಿಕೊಂಡು ಬಂದಿದ್ದಾರೆ. ಯಾವ ವಿಷಯವೂ ಗೊತ್ತಾಗಿಲ್ಲ. ಹೇಗಿದೆ ನೋಡಿ ಪ್ರಪಂಚ. ನಯವಾಗಿ ಮಾತನಾಡುವವರನ್ನು ಎಂದೂ ನಂಬಬಾರದು. ಅದಕ್ಕೆ ಹೇಳೋದು ಅತಿ ವಿನಯಂ ಧೂರ್ತ ಲಕ್ಷಣಂ ಎಂದು. ಇವತ್ತಿನ ಕತೆ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ. ಹೀಗೆ ಉತ್ತಮವಾದಂಥ ನೀತಿ ಕಥೆಗಳಿಗೆ ಕಥೆಗಳು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.